ಈ ನನ್ನ ಮಗ ಬುದ್ಧಿ ಕಲಿಸ್ಬೇಕಂತಂದ್ರೆ ನಮ್ಮ ಮೀನನ್ನು ಕರ್ಕೊಂಬರ್ಬೇಕು. ಮೀನನ್ನು ವರ್ಷ ಹಣ್ಣನ್ನು ಕರ್ಕೊಂಬರ್ಬೇಕು. ವರ್ಷ ಹಣ್ಣನ್ನು ಮೀನನ್ನು ಕರ್ಕೊಂಬಂದ್ರೆ ಅವ್ರು ಚೆನ್ನಾಗಿ ಬುದ್ಧಿ ಕಲಿಸ್ತಾರೆ ಇವನಿಗೆ. ಇವ್ ಭಾಗ ಹೋದ್ರೂ ಪರವಾಗಿಲ್ಲ, ಅರ್ಧ ಭಾಗ ಅವಳಿಗೆ ಕೊಟ್ಟರು ಪರವಾಗಿಲ್ಲ. ನಮ್ಮ ಮೀನನ್ಗೆ ಅವ್ರನ್ನ ಕರ್ಕೊಂಬರ್ಬೇಕು. ಅವ್ರನ್ನ ಕರ್ಕೊಂಬಂದು ಭಾಗ ಕೊಡ್ತೀವಿ ಅಂತಂದ್ರೆ ತೀಕಾ ಮುಚ್ಕೊಂಡು ಹೇಳಿದ ಮಾತು ಕೇಳ್ತಾನೆ ಇವನು. ಹೇಳಿದ ಮಾತು ಕೇಳಬೇಕು. ಆ ರೀತಿ ಮಾಡ್ತೀನಿ ನೋಡಿ ಇವನಿಗೆ. ಅತ್ತೆ 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 ಬಾರತ್ತೆ ಇಲ್ಲಿ. ಈ ಹುಡುಗರು ಹೋಗು. ಅಪ್ಪ ಹಂಗೆ ಸಾಲ ಮಾಡೇವಿ ಏನು ಬೇಡ ಎರಡೂ 3,000 ರೂಪಾಯಿ ಬಾಕಿ ಮಾಡಿರ್ ಕಣಿ. ಅದೇ ಇವರು ಅಲ್ಲಿ ಮ್ಯಾಲೆ ದೊಡ್ಡ ಅಂಗಡಿ ಐತಲ್ಲ, ಭೀಮಣ್ಣ ಇರ್ದ ಅಂಗಡಿ, ನಾವು ಸಾಮಾನು ತತ್ತಿದ್ವಿ ನೋಡು, ಅಲ್ಲಿ 3,000 ರೂಪಾಯಿ ಮಾಡ್ಯಾರಿ. ಹೋಗಿ ನಮ್ಮ ಅಜ್ಜಿ ಹೇಳ್ತು ಅಂತ ಸುಮ್ಮನೆ ತಂದು ಬಿಟ್ಟವ್ರಿ. ಯಾರತ್ತೆ ಯಾರು ಮಾಡಿರೋದು? ತನ್ನ ಮಗನೂ ಇವ್ ನಮ್ಮನು ಸೇರ್ಕೊಂಡು ಹಿಂಗೆ ಮಾಡ್ಯಾವ್ರಿ. ಇವತ್ತೊಂದು ದುಡ್ಡು ಮಾಡಿಕ್ಕಿ ಬಂದವ್ರು ನೋಡು. ಅಜ್ಜಿ ನಾವು ಹಂಗೆಲ್ಲ ತಗೊಂಬಂದಿಲ್ಲ. ಅಣ್ಣ ಸುಮ್ಮನೆ ಸುಳ್ಳು ಹೇಳ್ತಾ ಐತೆ. ಅದನ್ನ ನೀವು ನಂಬಿದ್ರ ಅಯ್ಯಪ್ಪ ಒಳ್ಳೆಯವನಲ್ಲ. ಸುಮ್ಮನೆ ಹಿಂಗೆ ಬಾಕಿ ಬರ್ದು ಸುಮ್ಮನೆ ಉದ್ಧಾರ ಆಗ್ಯವನೆ. ನಾವು ಯಾವುದು ತಗೊಂಬಂದಿಲ್ಲ. ಮತ್ತೆ ಅಯ್ಯಪ್ಪ ಹೇಳ್ತಾ ಇದ್ದಾನೆ ತಗೊಂಡು ಹೋದ್ವು ನಿಮ್ಮ ಹುಡುಗರು ಅಂತ. ಇಲ್ಲ ಕಣಜ್ಜಿ, ನಾವು ತಗೊಂಬಂದಿಲ್ಲ ಕಣಜ್ಜಿ. ಅದೆಲ್ಲ ನಾಳೆ ಹೋಗ್ಲಿ ಬಾ. 3,000 ರೂಪಾಯಿದು ಇಲ್ಲಿ ನಿನ್ನ ಮಗನ ಜೀವನ ಹೇಗೆ ಕೊಟ್ಟು ಹೋಗ್ತಾ ಐತೆ. ಫೋನ್ ಮಾಡಿದ್ರೆ ಫೋನ್ ಹೋಗ್ತಿಲ್ಲ, ಸ್ವಿಚ್ ಆಫ್. ಎಲ್ಗ ಹೋಗವನೆ. ಅವಳನ್ನು ಕರ್ಕೊಂಡು ನೋಡ್ಕೊಂಬಂದೆ. ಅವಳು ಬಂತವನು ಅವಳು ಬೀಗ ಹಾಕ್ಕೊಂಡು ಎಲ್ಗ ಕರ್ಕೊಂಡು ಹೋಗ್ಯವಳಿ. ಅದೇನೇನು ಮಾಡ್ಕೆ ಬತ್ತಾಳೋ ಏನೋ, ಮದುವೆ ಆಗೇ ಬತ್ತಾಳೋ ಏನೋ ಅಮ್ಮಂಗಾಗೈತಿ. ಬಾಯಿಲಿ ಇವಾಗ ನಿನ್ನ ಮಗಗೆ ಬುದ್ಧಿ ಕಲಿಸ್ಬೇಕು. ಏನು ಕಲಿಸ್ತೀಯ? ನಾವೇನು ಕಲ್ಸಕ್ಕಾಗುತ್ತೆ? ನಾವು ಏಳಿವಮ್ಮ. ಇವಾಗ ಅವ್ನು ನೋಡು ಆ ಪಾಟಿ ಬಾಕಿ ಬರ್ಕೋಣ ನಮ್ಮ ಭೀಮಣ್ಣ. ಇಟ್ಟೊಂದು ಆಗೈತೆ ಕೊಡು ಕೋಮ್ಲಮ್ಮ ಅಂತಾನೆ. ನಾವು ಅಯ್ಯೋ ಈ ಪಾಟಿಗೆ ಯಾಕೆ ತಗೊಂಡೋಗಿರೋದೇ ಒಂದು 500-600 ರೂಪಾಯಿ ಸಾಮಾನು. ಅದೇ ಹೆಂಗೆ 3,000 ದುಡ್ಡು ಆತು ಅಂತ ಹೇಳ್ತಾ ಇದೀಯ ಅಂತಂದ್ರೆ ನಿಮ್ಮ ಹುಡುಗರು ತಗೊಂಡೋಗ್ಯಾವೆ ಅಂತ. ನೀವು ಹುಡುಗರು ನೋಡಿ ನಾವು ತೊಂದೇ ಇಲ್ಲ ಅಂತ ಇದ್ದಾವೆ. ನೋಡಿ ಹಿಂಗೆ ಮಾಡೋದು ಅಯ್ಯಪ್ಪ. ನಾವೇನು ತೊಂದೇ ಇಲ್ಲ, ಸುಮ್ಮನೆ ಸುಳ್ಳು ಹೇಳ್ತೈತೆ ಅಯ್ಯಪ್ಪ. ಅಂತ ಅದೆಲ್ಲ ಹಾಳಾಗಿ ಹೋದ್ರು ಹೋಗ್ಲಿ. ಅದೇನು 3,000 ರೂಪಾಯಿ ಹೆಂಗ ಯಾವ್ದಾರು ನೋಡಿ ಕೊಡೋಕ್ಕಾಗುತ್ತೆ. ಇವಾಗ ಮೀನನ್ನು ವರ್ಷಣೈನೂ ಕರ್ಕೊಂಬರ ನಡಿ. ವರ್ಷಣೈನೂ ಮೀನನ್ನು ಕರ್ಕೊಂಬಂದ್ರೆ ನಿನ್ನ ಮಗ ಹೇಳ್ದಂಗೆ ಕೇಳ್ತಾನೆ. ಅಯ್ಯೋ ಅವ್ರನ್ನೇ ಕರ್ಕೊಂಬರೋಣ, ಅವ್ರು ಯಾಕೆ ಬರ್ತಾರೆ? ನೀನು ತಿಕ್ಕಲಿ ಅಂದ್ರೆ ತಿಕ್ಕಲಿ. ನಿಮ್ಗೇನು ಗೊತ್ತಾಗಲ್ಲ. ಇವಾಗ ಮೀನನ್ನ ಭಾಗ ಕೊಡ್ತೀವಿ, ಮೀನಿಗೆ ಅರ್ಧ ಭಾಗ ಕೊಡ್ತೀವಿ ಅಂತ ಅಂದ್ರೆ ನಿನ್ನ ಮಗ ಮುಚ್ಕೊಂಡು ಹೇಳಿದ ಮಾತು ಕೇಳ್ತಾನೆ. ಇಲ್ಲಾಂದ್ರೆ ನನ್ನ ಆಸ್ತಿ ಎಲ್ಲ ನನ್ನ ಮಗಳಿಗೆ ಬರಿತೀನಪ್ಪ ಅಂತ ಅನ್ನು ತಿರಾನ. ಆಸ್ತಿ ಎಲ್ಲ ನಾವು ಉಳೆಸರಿಗೆ ಬರಿತೀನಿ ನೋಡು ಎಲ್ಲಾನ ಅಂತ ಅನ್ನು. ತಿರಾ ಅರ್ಧ ಎಕರೆ ಅರ್ಧ ಭಾಗ ಕೊಟ್ಟರು ಕೊಡೋಕ್ಕಾಗುತ್ತೀನಿ, ಅರ್ಧ ಭಾಗ ನಮ್ಗೆ ಉಳಿಲಿ. ಅದೆಲ್ಲ ನಾವೆಲ್ಲ ಅದಿನ ಗೌರ್ಮೆಂಟಿನ ಬೇರೆ ಐತಲ್ಲ, ಅದೊಂದು ಎಕರೆ 3 ಎಕರೆ ಅವಳಿಗೂ ಕೊಡ್ತೀನಪ್ಪ ಅಂತ ಹೇಳಿ ಸುಮ್ಮನೆ ಗನ್ನು ಗೋಮಾಳದ್ವಲ್ಲನ ಇಟ್ಕೊಂಡಿರೋದನ್ನ ಅದು ಐತಲ್ಲ ಅದು ಸೇರಿಸಿ ಎಲ್ಲ 3 ಎಕರೆ ಅವಳೆ 3 ಎಕರೆ ಇವನಿಗೆ 3 ಎಕರೆ ಕೊಡೋಕ್ಕಾಗುತ್ತೆ. ಇವಾಗ ಏನಾನ ಮಾಡಿಬಿಟ್ಟು ನೀನು ಎಲ್ಲಡು ನೀನೇನು ಮಾಡ್ತೀಯ ಗೊತ್ತಿಲ್ಲ. ಇವಾಗ ಅವ್ರನ್ನ ಕರ್ಕೊಂಬಂದು ಭಾಗ ಕೊಡಬೇಕು. ಭಾಗ ಕೊಟ್ರೇನೇನೆ ಇವನು ದಾರಿ ತಗೊಂಬಕ್ಕಾಗೋದು. ಅವಾಗ ಇವಳು ತಂಗಿ ಆದಾಳು, ಇವಳು ಉಗುಳ್ತಾಳೆ. ವರ್ಷಾಣಾಯಿ ಸರಿಯಾಗಿ ಬೈತೈತಿ. ವರ್ಷಾಣಾಯಿ ಸರಿಯಾಗಿ ಹೇಳುತ್ತೆ ಇವನಿಗೆ. ಅದಕ್ಕೆ ಮತ್ತೆ ಇವರೆಲ್ಲನ ಇರ್ಬೇಕಂಬದು. ಇವರೆಲ್ಲ ಇದ್ದಿದ್ರೆ ಇವನಿಗೆ ಬೈ ಇರೋದು. ನನ್ನ ತಂಗಿ ಏನಂತಾಳೆ, ನನ್ನ ತಂಗಿ ಗಂಡ ಏನಂಬುತ್ತೆ, ನಮ್ಮ ಮಾಮ ಏನಂಬುತ್ತೆ ಎಂಬುದು ಅವನಿಗೆ ಬೈ ಇರೋದು. ನಾವು ಇವ್ರನ್ನೆಲ್ಲ ದೂರ ಮಾಡ್ಕೊಬಾರ್ದಾಗಿತ್ತು ಕಣತ್ತೆ. ಅಯ್ಯೋ ಹಿಂಗಾಗುತ್ತೆ ಎಂಬುದು ಯಾರಿಗೆ ಗೊತ್ತಿತ್ತಮ್ಮ. ಅವ್ನ ಯಾರು ಕೇಳ್ತಾರೆ ಹೇಳು? ಅಯ್ಯೋ ಅವನಿವಾಗ ಏನಾನ ಕೇಳಕ್ಕೆ ಹೋದ್ರೆ ಮ್ಯಾಕ್ ಹೋಗ್ತಾನೆ. ಈಗಲೇ ಮ್ಯಾಲ ಇದ್ದೀವಿ ಅಮ್ಮಂಗಾಗೈತಿ. ಒಂದಿಟ್ಟು ಚೆನ್ನಾಗಿರೋದಕ್ಕೂ ಅದಕ್ಕೂ ನಾವು ಸೊತ್ಲಲ್ಲ ಅವಳ್ದು. ಅವಳ್ದೊಂದಿಟ್ಟು ದುಡ್ಡು ಬರುತ್ತೆ, ಅಲ್ಲಾಡ್ತಾನೆ ದುಡ್ಡು ಇಕ್ಕೊಂಡು ಯಾರ್ದೇನೋ ಅಂತ ನಾನು. ಅವನೇನು ಇವಾಗ ಏನೋ ಯಾರ್ದು ಹೇಳ್ದಂಗೆ ಕೇಳಲ್ಲ ಏನಿಲ್ಲ. ನಾವು ಅಲ್ದಾಗ ದಾರಿ ಬಿಡ್ದಿಲ್ಲದಕ್ಕೂ ಅದಕ್ಕೂ ಎಷ್ಟು ಇದು ಮಾಡ್ತಾನೆ ನಮ್ಮ ಮೇಲೆ ಬೇಜಾರಾಗಿ ಅವನಿಗೆ. ಇಲ್ಲ ಯಾಕೆ ಹಳ್ಳೆ ಹಾಕಿಸ್ಬೇಡ, ಏನು ಹಾಕಿಸ್ಬೇಡ, ತೆಗೆದ್ಬಿಡು, ಎಲ್ಲ ದಾರಿ ಬಿಡು. ಅವರೆಲ್ಲ ನಮ್ಮ ಸಪೋರ್ಟ್ಗಿದ್ರೇನೆ ಇವತ್ತು. ಅವರೆಲ್ಲ ನಮ್ಮ ಸಪೋರ್ಟಿಗಿದ್ರೆ ಇವತ್ತು ನಾವು ಈ ಸುಸಿ ಅಂಬಳಿ ಬುದ್ಧಿ ಕಲಿಸ್ಬೋದು. ನಿನ್ನ ಮಗುಗೂ ಬುದ್ಧಿ ಕಲಿಸ್ಬೋದು. ಆವಾಗ ನೀನು ನೋಡಿದರೆ ಅವ್ರನ್ನ ಮಾತಾಡಿಸ್ಬೇಡ ಅಂತಿದ್ದೆ. ನಮ್ಮ ಅಣ್ಣೆರ್ತಾಗೆಲ್ಲ ನಾನು ಸೆನಕ್ಕಿದ್ದೆ. ನೀನಾಗಿ ನೀನು ಹೋಗ್ಬೇಡ ಅಂತಂದಿದ್ದು. ಅದಕ್ಕೆ ಮತ್ತೆ ಎಲ್ಲರ ತಗೊಂಡು ಮಾತಾಡ್ಸ್ಕೊಂಡು ಸೆನಕ್ಕಿರ್ಬೇಕು ಅಂಬೋದು. ನಾಳೆ ಹೊತ್ನಾಗ ನನಗ ಇಂಥ ಕಷ್ಟಗಳು ಬಂದಾಗ ಗೊತ್ತಾಗುತ್ತೆ. ಮತ್ತು ಅವರೆಲ್ಲ ಬಂದು ಬುದ್ಧಿವಾದ ಹೇಳಾರ. ಏನಂತ ಮಾಡಬಾರದು ಕೆಲಸ ಮಾಡಿ ತಪ್ಪು ಕೆಲಸನ 4 ಬಿಟ್ಟಾದ್ರೂ ಬುದ್ಧಿವಾದ ಹೇಳಾರೆ. ಯಾಕೆ ಹಿಂಗೆ ಮಾಡ್ತೀಯ ನೋಡಿ ಮಗನೇ, ನಿನ್ಗೇನು ಗೊತ್ತಾಗಲ್ವೇನೋ, ಯಾಕೋ ಹಿಂಗೆ ಮಾಡ್ತೀಯ ಅಂತೇಳಿ ಬುದ್ಧಿವಾದ ಹೇಳಾರು. ಈಗ ಭಾಗ ಕೊಡ್ತೀನಿ ಅಂತೀಯ ನೀನು ಅವಳು ಮೀನಿಗೆ. ಅವಳು ಹೆಂಗೆ ಹೋಗ್ತಾ ಸೆನಕ್ಕಿದ್ಲತ್ತ. ಹೆಂಗ ಸೆನಕ್ಕಿದ್ದಳನ್ನ ನಾವು ಅವ್ನ ಮದುವೆ ಆದ್ಲು ಅಂತ ಹೇಳಿ ಬೇಜಾರಾಗಿ ಮಾತಾಡಿಸ್ದಂಗೆ ಕೈ ಬಿಟ್ವಿ. ಇವಾಗ ನೋಡಿ ಹಂಗಾತು. ಏನು ಮಾಡೋದ ಏನೋ. ಅಯ್ಯೋ ಇವಾಗ ಭಾಗ ಕೊಡ್ತೀವಿ ಅಂದರೆ ಬತ್ತಾಳೆ. ಭಾಗ ಕೊಟ್ಟರೆ ಅವಳು ಹೋಗ್ತಾ ಇರ್ತಾಳೆ. ನಿಮ್ಮ ಅಣ್ಣಗೆ ಒಂದಿಟ್ಟು ಬುದ್ಧಿವಾದ ಹೇಳಮ್ಮ ಅಂತ ಹೇಳೋದು. ಇನ್ನೇನು ಮಾಡೋಣ? ಹಿಂಗೆ ಕುಕ್ಕಣೈತಲ್ಲ ಇವಾಗ ಎಲ್ಲಾನ. ಅವ್ರೆಲ್ಲಿ ಬೋತಾರೆ? ಅವನ ಮಗ ವರ್ಷ ಒಳ್ಳೇನಲ್ಲ. ನನ್ನ ಮನೆ ಬಾಕ್ಲಕ್ಕೆ ಯಾರು ಹೋಗ್ತಾರೆ ತಾಯಿ. ಅತ್ತೆ ನೀನು ಬತ್ತೇ ಬರಲ್ವ ಅತ್ತೆ?
ನನಗೆ ಅನ್ಯಾಯ ಆಗೋದು ನಿನಗೆ ಇಷ್ಟನಾ? ಹಾಂ, ಯಾಕೆ ನನಗೆ ಅನ್ಯಾಯ ಆಗ್ತಿರೋದು ಕಂಡ್ರೆ ನಿನಗೆ ಇಷ್ಟ ಏನೋ? ಹಂಗಲ್ಲ ಸೌಮ್ಯ, ನನ್ನ ಮಗ ಬೇಡ ಅಂತಾನ, ಅದಕ್ಕಾಗಿನ. ಯಾಕಮ್ಮ ಅಳ್ತೀಯ ನೀನು? ಅಳ್ಬೇಡ, ಸುಮ್ಮನಿರಮ್ಮ. ಏ ಪಾಪ, ನೀವು ಇಲ್ಲದ್ದೆಲ್ಲ ಆಟ ಆಡಬೇಡ್ರಿ, ಹೋಗಿ ಸುಮ್ಮ ಕುಕ್ಕ ಹೋಗ್ರಿ. ನಿಮ್ದೊಂದಪ್ಪ ನಮಗೆ. ಅಯ್ಯೋ ಇವತ್ತು ಈ ಹುಡುಗನ ಅಂತಂದು ಮನೆ ಕಿತ್ಕೊಂಡು ಈ ಹುಡುಗಂತಾಗ ಬೇರೆ ತಲೆ ಕೆಡಿಸ್ಕೋಬೇಕು. ನಮ್ಮದೇ ಬೋಲ್ತಾಲ್ ನಾವು ಅಂದಮೇಲೆ ಇವ್ರದ್ದೆಲ್ಲ ನೋಡಬೇಕು. ಥೋ, ಅವರು ಬೇಕು ಕಣೆ, ನಿನ್ಗೇನು ಗೊತ್ತು? ಅವರು ಬೇಕಾಗಿರೋದಕ್ಕೆ ನಾನು ಇಕ್ಕೊಂಡಿದ್ದು. ನಮ್ಮ ದೊಡ್ಡ ಹೊಲದಿಲ್ಲ ಹಂಗೆಲ್ಲ ಸಮಸ್ಯೆ ಆಗಿತ್ತಲ್ಲ, ಅವ್ರು ಒಂದಿಟ್ಟು ಹೇಳ್ತಾಳೆ ಅಂತ ಹೇಳಿ. ಅಲ್ಲ ನಿನ್ಗೇನೆ ತಾಯಿ ಹೇಳಿರಿ, ನೀನು ಹಿಂಗೆ ಮೇಲೆ ಬತ್ತಿ ಯೋಟನ ಅಂದಿಟ್ಟು ರೇಗಾಡ್ಬೇಡ, ನೀನು ಸಮಾಧಾನದಾಗಿರು. ಹೋಗೋಣ, ಹೋಗಿ ಮಾತಾಡ್ಕೊಂಡು ಬರೋಣ, ಕೇಳೋಣದಲ್ಲಿ ಮೀನನ್ನು ಭಾಗ ಕೊಡ್ತೀವಿ ಬಾರಮ್ಮ ಅಂತ. ಓ ಏನು ಯಾಕೋ ಇಷ್ಟೊಂದು ರೇಗಾಡ್ತಾ ಇದ್ರ? ಅಲ್ಲ, ಮೀನಿಗೆ ಭಾಗ ಕೊಡೋಕ್ಕೆ ಇವಳು ಹೋಗಿ ಹೇಳ್ಬರೋಣ ಬಾ ಅಂತ ಕರಿತಾ ಇದ್ದಾಳೆ. ಅವನು ಮೊದಲೇ ವರ್ಷ ಮೇಲೆ ಇದನ್ನು ಕಣ್ಸುಗುಣ. ಇವಾಗ ಅವನೇನನ್ನು ಮಾತಾಡ್ಸಕ್ಕೆ ಹೋದ್ರೆ ಅವ್ನು ನಾನೇ ದೊಡ್ಡ ಇದು ಒಂಬತ್ತರ ಲೆವೆಲ್ ತೋರಿಸ್ತಾನೆ. ನನ್ನ ಮಗನೇ ಭಾಳ ಕ್ರಿಮಿನಲ್ ಅವನು. ಭಾಳ ಇದ್ದಾನೆ ಅವನು. ಅಯ್ಯಪ್ಪ, ಅವನ್ನೇನು ಕೇಳಕ್ಕೆ ಹೋಗ್ತೀರಿ ಹೇಳು? ಅಲ್ಲ, ಇವಾಗ ನಮ್ಮ ಮೀನು ಭಾಗ ಕೊಡ್ತೀವಿ ಅಂತಂದರೆ ಅವನು ಸುಮ್ಮನೆ ಆಗ್ತಾನೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಮೀನು ಭಾಗ ಕೊಡ್ತೀವಿ ಅಂದರೆ ಅವ್ನು ಮುಚ್ಕೊಂಡು ಸುಮ್ಮನೆ ಆಗ್ತಾನೆ. ಅವಳಿಗೆ ಅರ್ಧ ಭಾಗ ಕೊಡೋದು. ನನ್ನ ಗಂಡ ನೆಟ್ಗಾದ್ರೆ ಸಾಕಾಗೈತಿ. ಇವಾಗ ಅವನೇನ ಇದು ಮಾಡ್ಕೊಂಬಂದ್ರೆ ನಾವು ಓಟ್ ಅನ್ಭವಿಸ್ಬೇಕು ಹಂಗಾಗೈತಿ. ಅದಕ್ಕೆ ಫೋನ್ ಮಾಡಿದೆ, ಫೋನ್ ಎತ್ತುತ್ತಿಲ್ಲ. ಅದಕ್ಕೆ ಅವ್ನು ಏನು ಮಾಡ್ತಾನೋ ಏನೋ. ಇವರೆಲ್ಲ ನಾವೆಲ್ಲ ಒಗ್ಗಟ್ಟಾಗ್ಬಿಟ್ರೆ, ನಾನು ಮೀನ ವರ್ಷಣ್ಣ ಎಲ್ಲ ನಾವೆಲ್ಲ ಒಗ್ಗಟ್ಟಾಗ್ಬಿಟ್ರೆ, ನಾನು ನಮ್ಮ ಅತ್ತೆ ನಮ್ಮ ಮಾಮ ನಮ್ಮ ಅತ್ತೆ ಅವ್ರು ಏನು ತಲೆ ಕೆಡಿಸ್ಕೊಂಬಲ್ಲ. ನಮ್ಮ ಲೋಕಮಾತೆನೂ ನಮ್ಮ ಮಾಮ ಅವರಿಬ್ರು ಹಂಗೈದಾರೆ. ಏನು ಬೇಕಾ ಬೇಡ ಅಮ್ಮಂಗೈದಾರೆ ಎಲ್ಲ. ಅಯ್ಯೋ ದೇವ್ರೆ ಪಾಪ, ಹೋಗತ್ತ. ಅಲ್ಲ, ಈ ನನ್ನ ಮಗ ಹೋಗ ಬೋಡಿನ ತಗ್ಲಕ್ಕೆ ಏನೋನಲ್ಲ. ಬೋಡಿ ಅಂದರೆ ಬೋಡಿ, ಅವಳು ಬಾರಿ ಬೋಡಿ ಅವಳು. ಅಯ್ಯೋ, ಅವ್ರ ಅಕ್ಕೆ ಮತ್ತು ಅವ್ರ ಅಣ್ಣ ಇರೋನು, ಅವ್ರ ಅಕ್ಕೆ ಯಾರು ಮಾತಾಡ್ಸಲ್ಲ ಅಂತ ಅಳ್ನು ಹೋಗಿ. ಅಯ್ಯೋ ದೇವ್ರು, ಏನು ಬಂದಿತ್ತಲ್ಲ ಕಂಡು ಕೊಟ್ಟು ಅಂತಳ್ನು ಮಾತಾಡ್ಸೋ ಅಂಥದ್ದು. ಅಲ್ಲ ಅಂತಳಿ ಬೇರೆ ಯಾರು ಸಿಗಲಿಲ್ಲ ಇವನಿಗೆ. ನೋಡಕ್ಕ ಎಂಥ ಕೆಲಸ ಮಾಡೇನು ಸುಗುಣಕ್ಕಯ್ಯ. ಅಯ್ಯೋ ಹೇಳ್ಬಾರ್ದು, ನಮ್ದು ಒಂಥರ ಹೋಗತ್ತ. ಏನು ಮಾಡೋಣಪ್ಪ ಶಿವನೇ ದೇವರೇ ಅಮ್ಮಂಗಾಗೈತಿ. ಇವಾಗ ಅವಳಿಂದ ಹೆಂಗ್ಬಿಟ್ಟು ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್. ಅವಳು ತಗಾದ್ರೆ 24 ಗಂಟೆ ಕಿವಿಗೆ ಇಕ್ಕೊಂಡು ಮಾತಾಡಿದ್ದೆ. ಫೋನ್ ಕೊಡ್ಸೇನಕ್ಕ, ಹೊಸದು ಫೋನ್ ಕೊಡ್ಸೇನೆ ಮನೆ ಆಳಿಗೆ. ನನಗಿನ್ನೂ ಫೋನ್ ಹಳೇದು ಯಾವುದು ಬಿಸಾಗಿರೋದಿತ್ತು, ಅದನ್ನು ಕೊಟ್ಟೆ ನಾನು. ಅವಳಿಗೆ ಹೊಸ ಫೋನ್ ತಂದು ಕೊಟ್ಟವನಿ ಮಣ್ಣಿಂದನ. ಎಷ್ಟು ಚೆನ್ನಾಗೈತೆ ಅಂದ್ರೆ ಅಷ್ಟು ಚೆನ್ನಾಗೈತೆ. ಫೋನ್ ಅಂತೂ ಎಷ್ಟು ಸಖತ್ತಾಗ ಐಫೋನ್ ಇದ್ದಂಗೈತೆ. ಐಫೋನೇ ಅದು. ಐಫೋನೇನೆ ಅದು. ಹೌದೇ, ನಂಗೆ ಒಂದು 50,000 ರೂಪಾಯಿ ಫೋನ್ ತಂದು ಕೊಟ್ಟವನಿ. ನೋಡಮ್ಮ, 50,000 ರೂಪಾಯಿ ಫೋನ್ ತಗೊಂಬಂದು ಕೊಟ್ಟಿರೋದು. ಒಂದಿಟ್ಟು ಅಕೌಂಟ್ನಾಗೆ ದುಡ್ಡು ಇಕ್ಕೊಂಡಿದ್ದ, ಒಂದೆರಡು ದುಡ್ಡಿತ್ತು, ಅದಕ್ಕೇನೆ ತಂದು ಕೊಟ್ಟವನೆಲ್ಲ. ನೋಡಮ್ಮ, ಕಂಡರ್ಗಿಂತವೆಲ್ಲ ತಂದು ಕೊಟ್ರೆ ನಾವು ಉದ್ಧಾರ ಆಗ್ತೀವೇನೆ. ಉದ್ಧಾರ ಆಗ್ತೀವಿ ನಾವು. ಅದಕ್ಕೆ ಭಾವನೆ ಬುದ್ಧಿ ಕಲಿಸ್ಬೇಕಂತಂದ್ರೆ ನಾವು ಮೀನಿಗೆ ಭಾಗ ಕೊಡಬೇಕು. 3 ಎಕರೆ ಹೋದ್ರೂ ಹೋಗ್ಲಿ, 3 ಎಕರೆ ಆಗುತ್ತೆ. ನಮ್ದು ಇವಾಗ ಅದು ಗೋಮಾಳ ಬೇರೆ ಮಾಡ್ತಾ ಇದೀವಲ್ಲ, ಹೊಲದಲ್ಲಿ ಗಿಡ ಕಿಲ್ಸಿ ಎಲ್ಲ ಮಾಡ್ತಾ ಇದೀವಲ್ಲ. ಆ ಕಡೆ ಎಲ್ಲನ ನಾವಿಲ್ಲಿ ಜಮೀನಿಲ್ಲ ಅಂತ ಹೇಳಿ ಅಲ್ಲೆಲ್ಲ ಮಾಡ್ತಾ ಇದೀವಲ್ಲ, ಗೋಮಾಳ ಅಂತ ಹೇಳಿ. ಅದ್ರದ್ದು ಬೇರೆ 1 ಎಕರೆ ಆಗುತ್ತೆ. 6 ಎಕರೆ ಆಸ್ತಿಲಿ 3 ಎಕರೆ ಅವಳಿಗೆ ಹೋಗ್ಲಿ, ಇಲ್ಲೇ ಕೊಡ್ತೀವಿ. ಇನ್ನು ಉಳಿದಿರೋದೆಲ್ಲ ನಾವು ಅಲ್ಲಿ ಹೊಡ್ಕೊಂತೀವಿ. ಗಿಡ ಎಲ್ಲ ಕಿಳಿಸ್ಬಿಟ್ಟು ಎಲ್ಲ ಗೇಸ್ಕೊಂಡು ಹೊಲ ಮಾಡ್ಕೊಂಡು ಎಲ್ಲ ಅಲ್ಲಿರ್ತೀವಿ. ಅದಕ್ಕೇನೆ 3 ಎಕರೆ ಕೊಡೋದು ಸುಮ್ಮನೆ. ಕೊಟ್ರತ್ಲಾಗೆ ಬಂದು ನಮ್ಮ ಅಣ್ಣಯ್ಯ ಅಂತ ಹೇಳಿ ಅವಳು ಕ್ಯಾಕೆ ಸುಗ್ತಾಳೆ, ನಿನ್ಗೇನೋ ಬಂದಿತ್ತು ಅಂತ ಹೇಳಿ. ಹೊಲದಲ್ಲಿ ಮೀನಿಗೆ ಭಾಗ ಕೊಡೋಣ, ಹಂಗಾದ್ರೆ ಅವ್ರ ಅಣ್ಣನಿಗೆ ಬುದ್ಧಿ ಬರುತ್ತೆ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೇನೆ ನಾನು ಏನೋ ಬೇಡ ಕಣಮ್ಮ ಅಂದರೆ ಕೇಳ್ತಾ ಇಲ್ಲ, ಭಾರತೆ ಭಾಗ ಕೊಡೋಣ ಅಂತ. ಅವನಿಗೆ ಹೋಗಿ ಹೇಳಿದ್ರೆ ಅವನು ಏನಂತಾನೋ ಏನೋ ಒಂದು ಗೊತ್ತಿಲ್ಲ. ಅವನೇನಿಲ್ಲ, ಮುಖ ಕೊಡ್ದಂಗೆ ಹಂಗೆ ಹಿಂಗೆ ಅಂತ ಮಾತಾಡ್ಬಿಡ್ತಾನೆ. ವರ್ಷ ಒಳ್ಳೆಯವನಲ್ಲ. ನೋಡ್ತಾ ಇರ್ರಿ, ನಿನ್ನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.